ಸ್ನೇಹಿತರೆ ನಮಸ್ಕಾರ. ನಾವೆಲ್ಲ ಇತಿಹಾಸ ಓದಿರ್ತೀವಿ. ಯುದ್ಧ ಆಗುವಾಗ ಒಂದು ಕಡೆಯ ನಾಯಕನ ಹತ್ಯೆ ಆದರೆ ಆ ಸೈನ್ಯದ ಕತೆ ಅಲ್ಲಿಗೆ ಮುಗಿದು ಹೋಯ್ತು, ಸೋತು ಬಿಡುತ್ತೆ. ಆದ್ರೆ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದಲ್ಲಿ ಹಾಗೆ ಆಗ್ತಾ ಇಲ್ಲ. ಫೆಬ್ರವರಿ 28ಕ್ಕೆ ಇರಾನ್ನ ನಾಯಕ ಅಯತೊಲ್ಲಾ ಅಲಿ ಖಮೇನಿನ ಅಮೆರಿಕ ಕೊಂದು ಹಾಕ್ತು. ಅದರ ನಂತರ 2 ವಾರ ಕಳೆದರೂ ಇರಾನ್ ಬಲಿಷ್ಠವಾಗಿ ಯುದ್ಧ ಮಾಡ್ತಾನೆ ಇದೆ, ಪ್ರತೀಕಾರ ತೀರಿಸ್ಕೊಳ್ತಾನೆ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೇ ಹೊಸ ವರ್ಷದಲ್ಲಿ ವೆನೆಜುವೆಲಾದ ಮೇಲೆ ದಾಳಿ ಮಾಡಿ ಅಲ್ಲಿನ ನಾಯಕ ನಿಕೋಲಾಸ್ ಮಡುರೋನ ಬಂಧನ ಮಾಡ್ತಾರೆ. ಇಡೀ ವೆನೆಜುವೆಲಾ ದೇಶ ಅಮೆರಿಕಕ್ಕೆ ಶರಣಾಗ್ಬಿಡ್ತು. ಇರಾನ್ನ ನಾಯಕನನ್ನ ಕೊಂದಾಗ ಕೂಡ ಅಮೆರಿಕ ಹೀಗೇನೆ ಅಂದ್ಕೊಂಡಿತ್ತು, ಇರಾನ್ ಶರಣಾಗ್ಬಿಡುತ್ತೆ, ಇನ್ನು ಎಲ್ಲಾ ಪೆಟ್ರೋಲ್ ಡೀಸೆಲ್ ಬಿಸ್ನೆಸ್ ಗಳು ನನ್ನದೇ ಆಗ್ಬಿಡುತ್ತೆ ಅಂತ. ಆದ್ರೆ ಅಮೆರಿಕ, ಇಸ್ರೇಲ್ ಊಹೆ ಮಾಡಿಕೊಳ್ಳೋಕು ಆಗದ ಹಾಗೆ ಇರಾನ್ ವಾಪಸ್ ದಾಳಿ ಮಾಡ್ತಾ ಇದೆ, ಪ್ರತೀಕಾರ ತೀರಿಸ್ಕೊಳ್ತಾ ಇದೆ. ಇವೆಲ್ಲ ಹೇಗೆ ಸಾಧ್ಯ? ಇರಾನ್ನ ರಣತಂತ್ರ ಹೇಗಿದೆ? ಅಲ್ಲಿ ಎಷ್ಟೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ? ಯುದ್ಧವನ್ನ ಮುನ್ನಡೆಸ್ತಾ ಇರೋದು ಯಾರು? ಈ ಎಲ್ಲವನ್ನ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಇದನ್ನ 3 ಪಾಯಿಂಟ್ಗಳಲ್ಲಿ ಭಾಗ ಮಾಡೋಣ. ಒಂದು, ಇರಾನ್ನ ಶಸ್ತ್ರಗಳು. 2ನೇದು, ಇರಾನ್ನ ರಣನೀತಿ. 3ನೇದು, ಅಲ್ಲಿನ ಜನರ ಒಗ್ಗಟ್ಟು. ಸ್ನೇಹಿತರೆ, ಮೊದಲಿಗೆ ಈ ಯುದ್ಧದಲ್ಲಿ ಕೇವಲ ಸೇನಾ ನೆಲೆಗಳ ಮೇಲೆ ದಾಳಿ ನಡೀತಾ ಇತ್ತು. ದುಬೈ, ಒಮನ್ ಮೊದಲಾದ ಕಡೆಗಳಲ್ಲಿ ಅಮೆರಿಕ ಸೇನೆಗಳನ್ನ ಇಟ್ಟಿದೆ. ಅಂತಹ ಕಡೆ ಮಾತ್ರ ದಾಳಿ ನಡೀತಾ ಇತ್ತು. ಅಮೆರಿಕ ಕೂಡ ಇರಾನ್ನ ಸೇನೆ ಇರೋ ಕಡೆ ಮಾತ್ರ ದಾಳಿ ಮಾಡ್ತಾ ಇತ್ತು. ಆದ್ರೆ ಈಗೀಗ ಸಾರ್ವಜನಿಕರು ಇರುವಂತಹ ಸ್ಥಳ, ಆರ್ಥಿಕ ಕೇಂದ್ರಗಳ ಮೇಲೆ ಕೂಡ ದಾಳಿ ನಡೀತಾ ಇದೆ. ಯುದ್ಧದ 15ನೇ ದಿನ ಅಮೆರಿಕ ಕಾರ್ಗ್ ದ್ವೀಪದ ಮೇಲೆ ವಾಯು ದಾಳಿಯನ್ನ ಮಾಡಿದೆ. ಇರಾನ್ ನಿಂದ ಇಡೀ ಜಗತ್ತಿಗೆ ಬರುವಂತಹ ಕ್ರೂಡ್ ಆಯಿಲ್ ನಲ್ಲಿ 90% ರಫ್ತು ಆಗುವುದು ಇದೇ ಕಾರ್ಗ್ ದ್ವೀಪದಿಂದ. ಇಲ್ಲಿಗೆ ಇನ್ನಷ್ಟು ಹಾನಿಯಾದ್ರೆ ಇಡೀ ಜಗತ್ತಿನ ಪೆಟ್ರೋಲ್ ಡೀಸೆಲ್ ಪೂರೈಕೆ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ. ಒಂದೇ ಸಲಕ್ಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕೂಡ ಆಗಬಹುದು. ಇದಕ್ಕೆ ಪ್ರತಿಯಾಗಿ ಇರಾನ್ ಹೇಳ್ತಾ ಇರೋದೇನಂದ್ರೆ, ನಾವು ಕೂಡ ಅಮೆರಿಕದ ಷೇರು ಕಂಪನಿಗಳ ಮೇಲೆ, ತೈಲ ಕಂಪನಿಗಳ ಮೇಲೆ ದಾಳಿ ಮಾಡ್ತೀವಿ ಅಂತ. ಇರಾನ್ಗೆ ಇಷ್ಟೆಲ್ಲ ಹಾನಿಯಾಗಿದ್ರು ಅದು ಮತ್ತೆ ಮತ್ತೆ ದಾಳಿ ಮಾಡ್ತಾ ಇರೋದಕ್ಕೆ ಕಾರಣ ಅದರ ವೆಪನ್ಗಳು. ಇರಾನ್ ಶಸ್ತ್ರಗಳು ಅಮೆರಿಕಕ್ಕೆ ಸ್ಪರ್ಧೆ ಕೊಡೋ ಮಟ್ಟಿಗೆ ಬಲಶಾಲಿಯಾಗಿದೆ. ಉದಾಹರಣೆಗೆ ಶಾಹೆದ್ 136 ಡ್ರೋನ್ 3.5 ಮೀಟರ್ ಉದ್ದ ಇದೆ. ಇದರ ಮುಂದಿನ ಭಾಗದಲ್ಲಿ, ಅಂದ್ರೆ ಅದನ್ನ ಮೂತಿ ಅಂತ ಹೇಳ್ಬೋದು, ಅಲ್ಲಿ 50 ಕೆಜಿ ಸ್ಫೋಟಕವನ್ನ ಇಟ್ಟಿರ್ತಾರೆ. ಒಂದು ಕ್ಷಿಪಣಿಗೆ ಹೋಲಿಸಿದ್ರೆ ಶಾಹೆದ್ ಡ್ರೋನ್ ಇರೋದು ಅದರ 10ನೇ 1 ಭಾಗ ಅಷ್ಟೇ, ತುಂಬಾ ಸಣ್ಣದಿದು. ಆದ್ರೆ ಈ ಡ್ರೋನ್ ಮಾಡೋ ಹಾನಿ ಇದೆಯಲ್ಲ, ಅದು ಮಾತ್ರ ಬಹಳ ದೊಡ್ಡದು. ಅಂದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಇದನ್ನ 2000 ಕಿಲೋಮೀಟರ್ ತನಕ ಹಾರಿಸಬಹುದು. ಇದು ಡ್ರೋನ್ ಆಗಿರೋದ್ರಿಂದ ಇಲ್ಲಿ ಸೈನಿಕರನ್ನ ಕಳೆದುಕೊಳ್ಳುವಂತಹ ಸಮಸ್ಯೆ ಇರೋದಿಲ್ಲ. ಇರಾನ್ ಇದನ್ನೇ ಬಳಸಿಕೊಂಡು ಟಾರ್ಗೆಟ್ ಸ್ಥಳಗಳನ್ನ ನಾಶ ಮಾಡ್ತಾ ಇದೆ. ಇನ್ನೊಂದು ಶಾಹೆದ್ 131, ಇದು ಕೂಡ ಸೇಮ್ ಇದೇ ತರಹದ ಒಂದು ಡ್ರೋನ್. ಇವುಗಳನ್ನ ಸುಸೈಡ್ ಡ್ರೋನ್ ಅಂತಾನು ಕರೀತಾರೆ. ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಇತ್ತೀಚೆಗೆ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇರಾನ್ಗೆ ರಷ್ಯಾ ಬ್ಯಾಕ್ ಸಪೋರ್ಟ್ ಮಾಡ್ತಾ ಇರೋದ್ರ ಬಗ್ಗೆ ಹೇಳಿದ್ರು. ಅವ್ರ ಪ್ರಕಾರ ಇದೇ ತರದ ಡ್ರೋನ್ಗಳನ್ನ ರಷ್ಯಾ ತಯಾರಿಸ್ತಾ ಇದೆ. ಅವುಗಳನ್ನ ಈ ಯುದ್ಧದ ಸಮಯದಲ್ಲೇ ರಷ್ಯಾ ಇರಾನ್ಗೆ ಪೂರೈಕೆ ಮಾಡ್ತಾ ಇದೆ. ಅಂದ್ರೆ ಅಮೆರಿಕದ ಪರಮಶತ್ರು ರಷ್ಯಾನ ಇರಾನ್ ಈ ಟೈಮಲ್ಲೇ ಬಳಸ್ಕೊಳ್ತಾ ಇದೆ. ಇರಾನ್ ದೇಶದ ಈ ಡ್ರೋನ್ಗಳು ತುಂಬಾ ಎಫೆಕ್ಟಿವ್ ಮತ್ತು ಕಡಿಮೆ ಖರ್ಚು. ಇದನ್ನೇ ಅಮೆರಿಕ ಕೂಡ ಕಾಪಿ ಮಾಡಿ ಲೂಕಸ್ ಹೆಸರಿನ ಡ್ರೋನ್ ಅನ್ನ ತಯಾರಿಸಿದೆ. ಅಮೆರಿಕ ಇಷ್ಟೆಲ್ಲ ಬಲಶಾಲಿಯಾಗಿದ್ರೂ ಇರಾನ್ನ ಡ್ರೋನ್ ನ ಮೆಚ್ಚಿಕೊಂಡಿದೆ. ಟ್ರಂಪ್ ಕೂಡ ಈ ಹಿಂದೆ ಶಾಹೆದ್ ಡ್ರೋನ್ ಬಗ್ಗೆ ಸಾರ್ವಜನಿಕವಾಗಿ ಹೊಗಳಿದ್ರು. ಮಿಡಲ್ ಈಸ್ಟ್ ದೇಶಗಳಲ್ಲಿ ಅಮೆರಿಕದ ರೇಡಾರ್ಗಳಿದೆ. ಇವುಗಳು ಇರೋದ್ರಿಂದನೇ ಕ್ಷಿಪಣಿಗಳನ್ನ ತಡೆಯೋಕೆ ಸಾಧ್ಯ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದಾಗ ಭಾರತೀಯ ಸೇನೆ ರಷ್ಯಾದ S-400 ಸುದರ್ಶನ ಚಕ್ರ ಡಿಫೆನ್ಸ್ ಸಿಸ್ಟಮ್ ನ ಬಳಸ್ಕೊಂಡಿತ್ತು. ಇದರಿಂದಾಗಿ ಪಾಕಿಸ್ತಾನದ ಕ್ಷಿಪಣಿಗಳು ಭಾರತದ ನೆಲಕ್ಕೆ ಇಳಿಯೋಕೆ ಮುಂಚೆನೆ ಆಕಾಶದಲ್ಲೇ ಬ್ಲಾಸ್ಟ್ ಮಾಡೋಕೆ ಸಾಧ್ಯ ಆಗ್ತಾ ಇತ್ತು. ಇದೇ ರೀತಿ ಮಿಡಲ್ ಈಸ್ಟ್ ದೇಶಗಳಲ್ಲಿ ಅಮೆರಿಕದ ರೇಡಾರ್ಗಳಿವೆ. ಅದನ್ನ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಜೋರ್ಡನ್ ನಲ್ಲಿ ಅಮೆರಿಕದ ರೇಡಾರ್ ಇತ್ತು, ಅದನ್ನ ಈಗಾಗಲೇ ಇರಾನ್ ನಾಶ ಮಾಡಿಬಿಟ್ಟಿದೆ. ಈ ರೀತಿ ಮೊದಲು ರೇಡಾರ್ಗಳನ್ನ ನಾಶ ಮಾಡಿಬಿಟ್ರೆ ಇರಾನ್ ತನ್ನ ಡ್ರೋನ್ಗಳಿಂದ ಸುಲಭವಾಗಿ ದಾಳಿಯನ್ನ ಮಾಡಬಹುದು. ಇದರ ಜೊತೆಗೆ ಶಹಾಬ್ 3 ಮತ್ತು ಫತ್ತಾ ಹೆಸರಿನ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನ ಇರಾನ್ ಬಳಸ್ತಾ ಇದೆ. ಇವು ಶಬ್ದದ ವೇಗಕ್ಕಿಂತ 15 ಪಟ್ಟು ಹೆಚ್ಚು ವೇಗವಾಗಿ ಹೋಗುತ್ತೆ. ನೌಕಾಪಡೆಯಲ್ಲಿ ಇರಾನ್ ಸೌಮಾರ್ ಮತ್ತು ಪಾವೆ ಅನ್ನೋ ಕ್ಷಿಪಣಿಗಳನ್ನ ಬಳಸ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ
ಹರ್ಮುಜ್ ಜಲಸಂಧಿ ಇರಾನ್ನ ಕಂಟ್ರೋಲ್ ನಲ್ಲೇ ಇದೆ. ಈ ಸಮುದ್ರ ಮಾರ್ಗದಲ್ಲಿ ದಿನಕ್ಕೆ 20 ಮಿಲಿಯನ್ ತೈಲವನ್ನ ಸಾಗಿಸ್ತಾರೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಕತಾರ್ ಮತ್ತು UAE ತಮ್ಮ ತೈಲವನ್ನ ಈ ಮಾರ್ಗದ ಮೂಲಕವೇ ರಫ್ತು ಮಾಡೋದು. ಹಾಗಾಗಿ ತೈಲ ಆರ್ಥಿಕತೆಗೆ ಸಂಬಂಧಿಸಿದ ಹಾಗೆ ಇರಾನ್ಗೆ ಒಂದು ದೊಡ್ಡ ನಿಯಂತ್ರಣ ಬಲ ಇದೆ. ಇರಾನ್ ದೇಶಕ್ಕಾಗಿ ಫೈಟ್ ಮಾಡ್ತಾ ಇರೋದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್. ಈ ಸೇನೆಯನ್ನ ಸುಧಾರಣೆ ಮಾಡಿದ್ದು ಮೇಜರ್ ಜನರಲ್ ಮೊಹಮ್ಮದ್ ಅಲಿ ಜಾಫರಿ. ಇವರು 2007 ರಿಂದ 2019 ಸೇನೆಯ ಕಮಾಂಡರ್ ಆಗಿದ್ರು. ಈಗ ಅವರು ಮಾಜಿ ಸೇನಾಧಿಕಾರಿ, ಸೈನ್ಯದಲ್ಲಿಲ್ಲ. ಅವರು ಆಗ ರೂಪಿಸಿದ್ದ ತಂತ್ರ ಮೊಸಾಯಿಕ್ ಡಿಫೆನ್ಸ್. ಅಂದ್ರೆ ಇದು ಸೇನೆಯಲ್ಲಿರೋ ಒಂದು ವ್ಯವಸ್ಥೆ. ಇದು ಇರಾನ್ ಅನ್ನ ಒಂದು ಜೇನುಗೂಡಿನ ಹಾಗೆ ಮಾಡುತ್ತೆ. ಶತ್ರುಗಳು ಒಂದು ಕಡೆ ದಾಳಿ ಮಾಡಿದ್ರೆ ಉಳಿದ ಭಾಗಗಳಿಂದ ಯೋಧರು ಜೇನು ಹುಳಗಳ ಹಾಗೆ ಬಂದು ದಾಳಿ ಮಾಡ್ತಾರೆ. ಸಾಮಾನ್ಯವಾಗಿ ಸೇನೆಯಲ್ಲಿ ಒಬ್ಬ ಮುಖ್ಯಸ್ಥ ಇರ್ತಾನೆ. ಅವನನ್ನ ಕೊಂದು ಹಾಕಿದ್ರೆ ಆ ಇಡೀ ಸೇನೆಗೆ ಕಮಾಂಡ್ ಕೊಡೋಕೆ ಯಾರು ಇರೋದಿಲ್ಲ. ಹಾಗಾಗಿ ಆ ಸೇನೆಗೆ ಬಲಾನೇ ಇರಲ್ಲ. ಅಂತಹ ಪರಿಸ್ಥಿತಿನ ಈ ಮೊಸಾಯಿಕ್ ಡಿಫೆನ್ಸ್ ತಪ್ಪಿಸುತ್ತೆ. ಇಲ್ಲಿ ಸೇನೆಯನ್ನ ಬೇರೆ ಬೇರೆ ಭಾಗ ಮಾಡಿ ದೇಶದ ಬೇರೆ ಬೇರೆ ಕಡೆ ಇರಿಸ್ತಾರೆ. ಅಂದ್ರೆ ಒಂದು ತಂಡಗಳ ತರ. ಪ್ರತಿ ತಂಡಕ್ಕೂ ಒಬ್ಬ ನಾಯಕ ಇರ್ತಾನೆ. ಆ ನಾಯಕ ಸ್ವತಂತ್ರವಾಗಿ ತೀರ್ಮಾನ ತಗೋಬಹುದು. ಜೊತೆಗೆ ಸೇನೆ ಅಥವಾ ಸರ್ಕಾರದ ಅಧ್ಯಕ್ಷ ಸತ್ತು ಹೋದ್ರೆ ಅವನ ಜಾಗಕ್ಕೆ ಬರೋಕೆ ಅಂತ ಮೊದಲೇನೆ 4 ಜನರನ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ಈ ತರಹದ ಸಿಸ್ಟಮ್ ಇರಲ್ಲ. ಒಬ್ಬ ನಾಯಕ ಸತ್ರೆ ಚುನಾವಣೆ ಆಗ್ಬೇಕು, ಚರ್ಚೆ ಆಗ್ಬೇಕು, ಎಲ್ಲರೂ ಸೇರಿ ನಾಯಕನನ್ನ ಆಯ್ಕೆ ಮಾಡ್ಬೇಕು. ಇಷ್ಟೆಲ್ಲ ಮಾಡುವಾಗ ಶತ್ರು ದೇಶದ ಸೈನಿಕರು ಒಳಗಡೆ ಬಂದಾಗಿರುತ್ತೆ. ಆದ್ರೆ ಇಲ್ಲಿ ಮೊದಲೇನೆ 4 ನಾಯಕರನ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ಒಬ್ಬ ಸತ್ತು ಕೂಡ್ಲೆ ಮತ್ತೊಬ್ಬ ನಾಯಕ ತಕ್ಷಣ ಅಧಿಕಾರ ವಹಿಸಿಕೊಂಡು ಕಮಾಂಡ್ ಮಾಡೋಕೆ ಶುರು ಮಾಡ್ತಾನೆ. ಹಾಗಾಗಿ ಇರಾನ್ನ ಸರ್ವೋಚ್ಚ ನಾಯಕ ಸತ್ತ ಮೇಲೂ ಯುದ್ಧ ಕಂಟಿನ್ಯೂ ಆಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಸತ್ತಾಗ ಅಲ್ಲಿನ ಜನರು ಸಂಭ್ರಮಾಚರಣೆ ಮಾಡಿರೋದು ನಿಜ. ಹಾಗೇನೆ ಈಗ ಜನರು ಮತ್ತೆ ಒಂದಾಗಿದ್ದಾರೆ. ಅವರೆಲ್ಲರೂ ಅಮೆರಿಕದ ವಿರುದ್ಧ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಇವರ ಒಗ್ಗಟ್ಟು ಯಾವ ಮಟ್ಟಿಗೆ ಇದೆ ಅಂದ್ರೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಮುಸ್ಲಿಮರು ಶಿಯಾ ಸುನ್ನಿ ಅನ್ನುವಂತಹ ಭೇದ ಇಲ್ದೇನೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಭಾರತೀಯ ಮುಸ್ಲಿಮರು ಕೂಡ ತಮ್ಮ ರಾಷ್ಟ್ರೀಯತೆನ ಮರೆತು ಅಲಿ ಖಮೇನಿ ಸತ್ತಿದ್ದಕ್ಕೆ ಕಣ್ಣೀರು ಸುರಿಸಿದ್ದನ್ನ ನೀವು ನೋಡಿರ್ತೀರಾ. ಅಂದ್ರೆ ನಮ್ಮ ಭಾರತದ ಒಳಗೆ ಕೂಡ ನಮಗೆ ದೇಶಕ್ಕಿಂತ ನಮ್ಮ ಧರ್ಮನೇ ದೊಡ್ಡದು ಅನ್ನುವಂತಹ ಸೆಂಟಿಮೆಂಟ್ ಕಂಡು ಬರ್ತಾ ಇದೆ. ಇನ್ನು ಇರಾನ್ ನಲ್ಲಿ ಕೂಡ ಜನರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಸೈನಿಕರು ಮಾತ್ರ ಅಲ್ಲ, ಬಜೀಜ್ ಅನ್ನೋ ಹೆಸರಿನ ನಾಗರಿಕ ಪಡೆ ಕೂಡ ಇದೆ. ಈ ಜನರು ಸೈನಿಕರ ತರ ಹೋರಾಡೋಕೆ ರೆಡಿ ಇದ್ದಾರೆ. ಯಾವುದೇ ಯುದ್ಧದಲ್ಲಿ ನಾವು ಸೇನೆಯ ಮೇಲೆ ಮಾತ್ರ ದಾಳಿ ಮಾಡೋದು, ಜನರ ಮೇಲೆ ಮಾಡೋದಿಲ್ಲ ಅಂತ ಅಮೆರಿಕ ಹೇಳ್ಕೊಂಡೇ ಬರ್ತಾ ಇದೆ. ಆದ್ರೆ ಇರಾನ್ ದಕ್ಷಿಣ ಭಾಗದ ಶಜರೆ ತಯ್ಯಬೆ ಶಾಲೆ ಮೇಲೆ ಅಮೆರಿಕ ತಮಾಹಾಕ್ ಹೆಸರಿನ ಕ್ಷಿಪಣಿಯಿಂದ ದಾಳಿ ಮಾಡಿದ್ರಿಂದ 165 ಮಕ್ಕಳು ಸತ್ತು ಹೋದ್ರು. ಇದ್ರ ಪಕ್ಕದಲ್ಲೇ ಒಂದು ಸೇನಾ ನೆಲೆ ಇತ್ತು. ಅದಕ್ಕೆ ಬಾಂಬ್ ಹಾಕೋ ಬದಲು ಮಿಸ್ ಆಗಿ ಶಾಲೆ ಮೇಲೆ ಬಾಂಬ್ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ದೊಡ್ಡ ಅಪರಾಧ. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಚರ್ಚೆ ಆಗ್ತಾ ಇರೋದು ನೀನು ಇರಾನ್ ಕಡೆನಾ ಅಥವಾ ಅಮೆರಿಕ ಕಡೆನಾ ಅನ್ನೋದು. ಇರಾನ್ ನಲ್ಲಿ ಸರ್ವಾಧಿಕಾರಿ ಆಡಳಿತ ಇತ್ತು. ಅಲ್ಲಿನ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಇವೆಲ್ಲ ನಿಜ. ಇಲ್ಲಿ ನಾವು ಯಾವ ದೇಶದ ಕಡೆ ಅನ್ನೋ ಪ್ರಶ್ನೆ ಬರಲ್ಲ. ಆದ್ರೆ ನಿಜವಾಗ್ಲೂ ನಮ್ಮ ಜಗತ್ತು ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಖಂಡಿತ ಬರುತ್ತೆ. ರಷ್ಯಾ ಉಕ್ರೇನ್ ಯುದ್ಧ ಆರಂಭ ಆದಾಗ ಅದನ್ನ ನಿಲ್ಲಿಸಬೇಕು ಅಂತ ಅಮೆರಿಕ ಪ್ರಯತ್ನ ಮಾಡ್ತು. ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಅಂತ ಭಾರತದ ಮೇಲೆ ಅಮೆರಿಕ ತೆರಿಗೆ ಹಾಕ್ತು. ಒಂದು ರೀತಿಯಲ್ಲಿ ರಷ್ಯಾವನ್ನ ಎಲ್ಲಾ ದೇಶಗಳು ದೂರ ಇಡುತ್ತೆ. ಇತ್ತೀಚೆಗೆ ಅಮೆರಿಕ ವೆನೆಜುವೆಲಾದ ಮೇಲೆ ದಾಳಿ ಮಾಡ್ತು. ಈಗ ಇರಾನ್ ಮೇಲೆ ದಾಳಿ ಮಾಡಿದೆ. ಇಷ್ಟೆಲ್ಲ ಆದ್ರೂ ಅಮೆರಿಕನ ಯಾವುದೇ ದೇಶಗಳು ದೂರ ಇಟ್ಟಿಲ್ಲ. ತೆರಿಗೆ ವಿಷಯದಲ್ಲೂ ಅಮೆರಿಕ ಎಲ್ಲಾ ದೇಶಗಳನ್ನ ಕಂಟ್ರೋಲ್ ಮಾಡ್ತಾನೆ ಇದೆ. ಇದ್ರ ನಡುವೆ ವಿಶ್ವಸಂಸ್ಥೆ ಅನ್ನೋದು ನಿಜವಾಗ್ಲೂ ಇದೆಯಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಜೊತೆಗೆ ಭಾರತ ಸೇರಿದ ಹಾಗೆ ಬೇರೆ ಎಲ್ಲಾ ದೇಶಗಳು ಯಾಕೆ ಅಮೆರಿಕದ ವಿರುದ್ಧ ಗಟ್ಟಿಯಾದ ನಿಲುವನ್ನ ತಗೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಇದೆ. ಬಹುಶಃ ಭವಿಷ್ಯದಲ್ಲಿ ಎಲ್ಲಾ ದೇಶಗಳು ಸೇರಿ ಅಮೆರಿಕನ ಕಂಟ್ರೋಲ್ ಮಾಡುತ್ತೆ ಅಂತ ಭರವಸೆಯನ್ನ ಇಟ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.